ವೀಕ್ಷಕರೇ, ಯಕ್ಷಗಾನ ಅನ್ನೋದು ಒಂದು ದೊಡ್ಡ ಕಲೆ. ಅದನ್ನು ಕಲಿತು ಮಾಡುವಂಥ ದೊಡ್ಡ ಒಂದು ವಿದ್ಯೆನೇ ಸೇರಿ, ಯಾಕಂದರೆ ಅಷ್ಟು ವರ್ಷಗಳ ಕಾಲ ಒಂದು ಪರಿಶ್ರಮದಿಂದ ಕಲಿಬೇಕಾಗತ್ತೆ. ಹಾಗೆ ಯಕ್ಷಗಾನ ಕಲಿಕೆಯಲ್ಲಿ ಹಲವಾರು ಕಲಿಕೆಯನ್ನು ಹಲವಾರು ಗುರುಗಳು ತಮ್ಮದೇ ಆದ ಒಂದು ಹೆಸರು ಮಾಡ್ತಾಯಿದ್ದಾರೆ. ಅದರಲ್ಲಿ ಮೊದಲಾಗಿ ನಂದನ್ ನಾಯ್ಕ್ ಇರ್ಬೋದು, ಆಮೇಲೆ ನಮ್ಮ ಶಿವಶಿರೊಳಗಿ, ಆಮೇಲೆ ಮಹಾಬಲೇಶ್ವರ ಭಟ್ ಇರ್ಬೋದು. ಹಾಗೆ ಇನ್ನು ಹಲವಾರು ಮಹಾನರು ಯಕ್ಷಗಾನ ಕಲಿಸ್ಲಿಕ್ಕೆ ಒಂದು ಚಿಕ್ಕ ಮಕ್ಕಳಿಗೆ ಯಕ್ಷಗಾನ ಅದರಲ್ಲೂ ಕಲಿಸೋದಕ್ಕೆ ಒಂದು ತಮ್ಮದೇ ಆದ ಕೊಡುಗೆ ಕೊಡ್ತಾ ಇದ್ದಾರೆ. ಹಾಗೆ ಯಕ್ಷಗಾನಕ್ಕೆ ಹಲವಾರು ಚಿಕ್ಕ ಮಕ್ಕಳು ಬರ್ತಾ ಇರೋದು ಒಂದು ಪ್ರಶಂಸನೀಯ ವಿಷಯ ಅಂತ ಹೇಳ್ಬೋದು. ಒಂದು ಚಿಕ್ಕ ಮಕ್ಕಳ ಕಲಾವಿದರಲ್ಲಿ ಒಂದು ಈಗ ತಾನೇ ಒಂದು ದಾಪುಗಾಲು ಇಡ್ತಾ ಇರುವಂಥವ್ರು ಒಂದು ಸಂದರ್ಶನ ಮಾಡುವಂಥ ಸಂದರ್ಭ. ಬನ್ನಿ, ಅವ್ರಿಗೆ ಹೇಗೆ ಯಕ್ಷಗಾನ ಇಂಟ್ರೆಸ್ಟ್ ಬರುತ್ತೆ, ಅವ್ರು ಹೇಗೆ ಯಕ್ಷಗಾನ ಬರ್ತಾರೆ ಅನ್ನೋದನ್ನ ಈ ಮೂಲಕ ತಿಳ್ಕೊಡೋಣ. ಬನ್ನಿ ವೀಕ್ಷಕರು, ಅವ್ರ ಮನೆಗೆ ಹೋಗಿ ಅವ್ರನ್ನ ವಿಚಾರಿಸೋಣ. ನಾವು ಆಲ್ರೆಡಿ ಹೇಳಿದಾಗೆ ಯಕ್ಷಗಾನದಲ್ಲಿ ಹಲವಾರು ದಿಗ್ಗಜ ಕಲಾವಿದರು ನಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ ಈಗಿನ ಒಂದು ಯುವಕರು ಇರ್ಬೋದು, ಚಿಕ್ಕ ಮಕ್ಕಳು ಸಹಿತ ಯಕ್ಷಗಾನಕ್ಕೆ ಬರ್ತಿರೋದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಯಕ್ಷಗಾನ ಇನ್ನೂ ಹೆಚ್ಚಿಗೆ ಮಟ್ಟದಲ್ಲಿ ಬೆಳೀಲಿಕ್ಕೆ ಒಂದು ಯುವಕರ ತಂಡ ಇರ್ಬೋದು ಅಥವಾ ಚಿಕ್ಕ ಮಕ್ಕಳು ಯಕ್ಷಗಾನಕ್ಕೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಯಕ್ಷಗಾನ ಬೆಳೀಲಿಕ್ಕೆ ಇನ್ನೂ ಒಂದು ಹೆಚ್ಚಿನ ಸಹಕಾರಿ ಆಗ್ತದೆ. ಅದೇ ರೀತಿ ಪೂರ್ವಿ ನವೀನ್ ನಾಯ್ಕರವರು ಈಗ ತಾನೇ ಯಕ್ಷಗಾನದಲ್ಲಿ ಅಂಬಿಗಾಲಿಡ್ತಿದ್ದಾರೆ. ಯಕ್ಷಗಾನಕ್ಕೆ ಅವರ ಇನ್ನೂ ಮುಂದೆ ಎತ್ತರಕ್ಕೆ ಬೆಳೀಲುವಂಥ ಎಲ್ಲ ಲಕ್ಷಣಗಳಿದೆ. ಆಲ್ರೆಡಿ ಸುಮಾರಷ್ಟು ಪ್ರೋಗ್ರಾಮ್ಗಳು ಕೊಟ್ಟಿದ್ದಾರೆ. ಬನ್ನಿ, ಅವರು ಯಕ್ಷಗಾನಕ್ಕೆ ಏನಕ್ಕೆ ಬರ್ತಾರೆ, ಯಕ್ಷಗಾನ ಈ ಚಿಕ್ಕ ಏಜಲ್ಲಿ ಅವ್ರಿಗೆ ಯಕ್ಷಗಾನದ ಇಂಟ್ರೆಸ್ಟ್ ಏನಕ್ಕೆ ಬರುತ್ತೆ ಅನ್ನೋದನ್ನ ಅವರನ್ನ. ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ನೀವೆಲ್ಲಿ ಹುಟ್ಟು ಬೆಳೆದು ನಿಮ್ಮ ಪರಿಚಯ ಏನಂತ ನಮ್ಮ ವೀಕ್ಷಕರು ತಿಳಿಸಿ ಹೇಳ್ಬೋದಾ? ನಾನು ವಾಟಗಾರ ಊರಿನಲ್ಲಿ ಬೆಳೆದವಳು. ನನಗೆ ತಂದೆ ತಾಯಿ ಹೆಸರು ಅಂತ ಹೇಳಿ. ನನ್ನ ತಂದೆ ತಾಯಿಯ ಹೆಸರು ನವೀನ್ ಶ್ರೀನಿವಾಸ್ ನಾಯ್ಕ್, ನನ್ನ ತಾಯಿಯ ಹೆಸರು ಸುಮತಿ ನವೀನ್ ನಾಯ್ಕ್. ನಾನು 4ನೇ ತರಗತಿಯಲ್ಲಿ ಎಲ್ಲಿ ಓದ್ತಿದ್ಯಾ ಬಿಟ್ಟು ನೀನು? ನಾನು ವಾಟಗಾರ ಶಾಲೆಯಲ್ಲಿ ಓದ್ತಿದ್ಯಾ. ಎಷ್ಟನೇ ವಯಸ್ಸಿಂದ ನೀನು ಯಕ್ಷಗಾನ ಅಥವಾ ಯಕ್ಷಗಾನಕ್ಕೆ ಬರ್ಬೇಕಂತ ಹೆಂಗೆ ಇಂಟ್ರೆಸ್ಟ್ ಬಂತು? ಆ್ಯಕ್ಚುಲಿ ಚಿಕ್ಕ ಏಜಲ್ಲಿ ಆಟ ಆಡ್ಕೊಂತ ಬೆಳೆಯುವಂಥ ಏಜ್ ನಿಮ್ಮದು. ಈ ಯಕ್ಷಗಾನ ಒಂದು ಸ್ವಲ್ಪ ದೊಡ್ಡವರ ಆಡುವಂಥ ಅದಕ್ಕಾಗಿ ಅಂತ ವೇಷಭೂಷ ಹಾಕ್ಕೊಂಡು ಆಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ನಿನ್ಗೆ ಹೇಗೆ ಯಕ್ಷಗಾನ ಆಡ್ಬೇಕು ಅಂತ, ಯಕ್ಷಗಾನದಲ್ಲಿ ಹೇಗೆ ಇಂಟ್ರೆಸ್ಟ್ ಬರ್ತಾ ಹೋಗ್ತದೆ? ಮೊದಲು ನಾನು ಒಂದು ಡ್ಯಾನ್ಸ್ ಮಾಡ್ತಿದ್ದೆ. ಆಗ ಒಂದ್ಸತಿ ನನಗೆ ಮಾಡೋದು ಇಂಟ್ರೆಸ್ಟ್ ಅಷ್ಟು ಇರಲಿಲ್ಲ ಡ್ಯಾನ್ಸಲ್ಲಿ. ಹಾಗೆ ಒಂದ್ಸತಿ ಯಕ್ಷಗಾನ ಮಾಡಿ ನೋಡೋಣ ಹೇಗನ್ಸ್ತತಿ ಅಂತ ನೋಡಿದಾಗ ನಮ್ಮೂರಲ್ಲಿ ಒಂದ್ಸತಿ ಯಕ್ಷಗಾನ ಮಾಡಿಸಿದ್ರು. ಅದಕ್ಕಾಗಿ ನಾನು ಒಂದಿನ ಹೋದೆ ಕ್ಲಾಸಿಗೆ. ಆಗ ಚೆನ್ನಾಗಿ ಅನಿಸ್ತು. ಹಾಗೆ ನಾನು ಮುಂದುವರ್ಸ್ಕೊಂಡು ಹೋದೆ. ಯಕ್ಷಗಾನ ನೋಡ್ಮೇಲೆ ನಿನ್ಗೊಂದು ಕಲೆ ಮೇಲೆ ಇಂಟ್ರೆಸ್ಟ್ ಬಂತಾ ಹೋಯ್ತು. ಸೊ ನಿನ್ಗೆ ಯಾರು ಒತ್ತಡ ಇಲ್ಲ, ನಿನ್ನ ಸ್ವ ಇಚ್ಛೆಯಿಂದಲೇ ಯಕ್ಷಗಾನಕ್ಕೆ ಬಂದೆ. ಗುರುಗಳು ನನಗೆ ಭಾಗವತರು ಕೃಷ್ಣ ಮರಾಠಿ ಕಲ್ವೆ ಕುಮಟಾದಿಂದ ಬರ್ತಾರೆ. ಆಮೇಲೆ ಲಕ್ಷ್ಮಣ್ ನಾಯ್ಕ್ ಬೇಡ್ಕಣಿ ಅವ್ರು ಕಲಿಸ್ತಾರೆ. ಸೊ ಅಂತ ದೊಡ್ಡ ತಂಡದ ಯಜಮಾನರು ನಿನ್ಗೆ ಯಕ್ಷಗಾನ ಕಲ್ಸ್ಕೊಡ್ತಾರೆ ಅಲ್ವಾ? ಅಷ್ಟೇ ತಾನೇ ನೀವು ಒಂದು ದಾಪುಗಾಲಿ ಇಡ್ತಿದ್ದೀರಲ್ಲ, ನಿನಗೆ ಈಗ ಯಕ್ಷಗಾನದಲ್ಲಿ ಯಾವ್ಯಾವ ಪಾಠಗಳು ಈ ಚಿಕ್ಕ ಏಜಲ್ಲಿ ಯಾವ್ದು ಮಾಡಿದ್ದೀರ ನೆನಪಿರು ಹೇಳ್ಬೋದಾ? ನಾನು ಹೊಂಜೆ ಬೈಲಲ್ಲಿ ಒಂದು ರಾಜ ಯಯಾತಿ ಅಂತ ಯಕ್ಷಗಾನ, ಯಯಾತಿಯ ಮಗನಾಗಿ ಪಾತ್ರ ಮಾಡಿದ್ದೆ. ಆಮೇಲೆ ಈಗ ನಮ್ದು ಮಕ್ಕಳದೇ ಒಂದು ತಂಡ ಇದೆ, ಅದರಲ್ಲಿ ಮೀನಾಕ್ಷಿ ಕಲ್ಯಾಣ ಯಕ್ಷಗಾನ, ಅದರಲ್ಲಿ ನನಗೆ ಮಂತ್ರಿ ಪಾತ್ರ ಕೊಟ್ಟಿದ್ದಾರೆ. ಓಕೆ. ಸೊ ಈಗ ತಾನೇ ಅಷ್ಟೇ ಮಾಡ್ತಿರೋದ್ರಿಂದ ಜಾಸ್ತಿ ಏನು ಪ್ರೋಗ್ರಾಮ್ಗಳು ಏನು ಕೊಟ್ಟಿಲ್ಲ ಅನ್ಸುತ್ತಲ್ಲ?
ಈಗ ಸ್ಟಾರ್ಟಿಂಗ್ ನೀವು ಒಂದು ಗೋಪಾಲ ವೇಷದಿಂದ ಯಕ್ಷಗಾನ ಚಿಕ್ಕ ಮಕ್ಳಿಗೆ ಕೊಡ್ತಾರಲ್ವಾ, ಅದು ಎಲ್ಲಿಂದ ಯಾವ ಇದನ್ನ ಸ್ಟಾರ್ಟ್ ಮಾಡಿದ್ದನ್ನು ಹೇಳ್ಬೋದಾ? ಎಲ್ಲೆಲ್ಲೆಲ್ಲ ಕೊಟ್ಟಿದ್ದು? ಮೊದಲು ನಮ್ಮೂರಿನಲ್ಲಿ ಮಾಡಿದ್ದೆ, ಆಮೇಲೆ ಕಾನ್ಗೋಡು, ಬಸವನಬೈಲು, ಕಾನಹಳ್ಳಿ, ಆಮೇಲೆ ಇಲ್ಲೇ ಇದು ಹೆಗ್ಗೋಡು ಮನೆ, ಅಕ್ಕಂಜಿ, ಕಡೆಗೆ 2 ಸತಿ ಅಕ್ಕಂಜಿಗೆ ಹೋಗಿದ್ನಿ. ಹೌದಾ? ಆಮೇಲೆ ಇದು ಮಾವಿನ ಗದ್ದೆಗೆ ಹೋಗಿದ್ದೆ, ಆಮೇಲೆ ಇದಕ್ಕೆಲ್ಲ ಹೋಗಿದ್ದೆ. ಆಲ್ರೆಡಿ ಯಕ್ಷಗಾನದಲ್ಲಿ ಈಗ ಒಂದು ದಾಪುಗಾಲು ಇರ್ತಿದೆ, ಯಕ್ಷಗಾನ ಪ್ರಾರಂಭಿಸ್ತಿದ್ಯಾ. ಸೊ ನೀವು ಒಂದು ವೀಕ್ಷಕರಿಗೆ ಒಂದು ಯಕ್ಷಗಾನ ಡೈಲಾಗ್ ಯಾವ್ದಾರು ಒಂದು ಹೇಳ್ಬೋದಾ ವೀಕ್ಷಕರಿಗೆ? ಹೇಳು. ಅಮ್ಮ, ನಿಮ್ಮಲ್ಲಿ ಮಾತನಾಡುವ ಮೊದಲು ನಾನು ಯೋಚಿಸಿದ್ದು ಹೀಗೆ: ದರೆ ದಿಗ್ವಿಜಯವನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಯೋಚನೆ ಮಾಡಿದ್ದೇನೋ ಸತ್ಯ, ಆದರೆ ನೀವು ಯೋಚನೆ ಮಾಡಿದ್ದು ಪ್ರಾಯಶಃ ತಪ್ಪಲ್ಲ. ಆದರೆ ಮತ್ತೊಮ್ಮೆ ಯೋಚನೆ ಮಾಡಿ ನೋಡಬೇಕು. ಯಾಕಾಗಿ ಹೇಳ್ತಾ ಇದ್ದೇನೆ? ಧರೆಯಲ್ಲಿ ಅರಸು ಮಕ್ಕಳು ಅಂತಂದರೆ ಅದೆಷ್ಟೋ ಮಂದಿಗಳಿದ್ದಾರೆ. ಅವರೆಲ್ಲರೂ ಒಂದೇ ರೀತಿ ಅಂತ ಹೇಳೋಕ್ಕಾಗುವುದಿಲ್ಲ. ಕೆಲವು ವಿಶೇಷತೆಗಳನ್ನು, ವರಬಲಗಳನ್ನು ಪಡೆದವರಿರುತ್ತಾರೆ. ಕೇವಲ ಅಷ್ಟೇ ಅಲ್ಲ, ಇವರನ್ನು ಹೋಲಿಸಲಿಕ್ಕೆ ಹೋದರೆ ಹೇಗೆ ಗೊತ್ತಾ? ಪ್ರತ್ಯಕ್ಷ ಯಮನ ಸದೃಶರವರಿದ್ದಾರೆ. ಅಂಥವರಿರುವ ಸಂದರ್ಭದಲ್ಲಿ ನೀವು ಧರೆಯ ದಿಗ್ವಿಜಯವನ್ನು ಕೈಗೆತ್ತಿಕೊಳ್ಳುತ್ತೀರಿ ಅಂತಾದರೆ ಸರಿಯಾದೀತಾ ಅಮ್ಮ? ಸೂಪರ್. ಅಷ್ಟು ದೊಡ್ಡ ಡೈಲಾಗ್ ಆದರೂ ಒಂದು 3ನೇ ಕ್ಲಾಸ್ ಅಥವಾ 4ನೇ ಕ್ಲಾಸಲ್ಲಿ ಇರುವಂಥವರು ಹೇಳುವಂಥದ್ದು ನಿಜವಾಗ್ಲೂ ಒಂದು ಯಕ್ಷಗಾನದ ಒಂದು ನಿಜವಾಗ್ಲೂ ಮುಂದಿನ ಬೆಳವಣಿಗೆಗೆ ಇದೊಂದು ಪೂರಕ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಚಿಕ್ಕ ಏಜಲ್ಲಿ ನೋಡಿ ಆ ಡೈಲಾಗ್ಗಳನ್ನ ನೆನ್ಪಿಟ್ಕೊಂಡು ಹೇಳೋದು ಒಂದು ಖುಷಿ ವಿಷಯನೇ. ಇನ್ನು ಮುಂದೆ ನಿನ್ನ ಯಕ್ಷಗಾನದಲ್ಲಿ ಯಾವ ರೀತಿ ಇನ್ನು ಮುಂದೆ ಯಕ್ಷಗಾನದಲ್ಲಿ ಬೆಳಿಬೇಕು, ಕಲಿಬೇಕು ಅಂತ ಮುಂದೆ ಯೋಚನೆಗಳಿದೆಯಾ, ಅಥವಾ ಎಜುಕೇಷನ್ಗಳ ಬಗ್ಗೆ ಹೆಚ್ಚಿಗೆ ಓದ್ಬೇಕು ಅಂತಿದೆ? ಯಾವ ರೀತಿ ನಿನ್ನ ಮುಂದಿನ ಯೋಚನೆಗಳಿದೆ? ನನಗೆ ಈಗ ಯಕ್ಷಗಾನ ಒಂದು ಹವ್ಯಾಸ. ಮೊದಲು ನಾನು ಎಲ್ಲ ಓದನ್ನ ಮುಗಿಸಿ ಆಮೇಲೆ ಯಕ್ಷಗಾನನೂ ಬೆಳೆಸ್ಕೊಂಡೇ ಹೋಗ್ತೀನಿ. ಯಕ್ಷಗಾನಕ್ಕೆ ಹೋದಾಗ ನಿನಗೆ ಕಲಿಕೆ ಸ್ವಲ್ಪ ಹಿಂದೆ ಆಗ್ತದೆ, ಹೋಮ್ವರ್ಕ್ ಎಲ್ಲ ಮಾಡೋದು ಕಷ್ಟ ಆಗುತ್ತೆ. ನಿನ್ನ ಫ್ರೆಂಡ್ಸ್ ಇರ್ಬೋದು, ಟೀಚರ್ಸ್ ಅದು ಹೆಂಗೆ ಸಪೋರ್ಟಿಂಗ್ ಇದ್ದಾರಾ? ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ನಾನು ಶಾಲೆಗೆ ಹೋದಾಗ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ನಿನ್ನೆ ಎಲ್ಲಿ ಹೋಗಿದ್ದೆ, ಯಾವ ರೀತಿ ಮಾಡಿದೆ ಎಲ್ಲ ಕೇಳ್ತಾರೆ. ಹೆಂಗ್ ಬಣ್ಣ ಹಚ್ತಾರೆ, ಹೆಂಗ್ ವೇಷ ಕಟ್ತಾರೆ ಎಲ್ಲ ಕೇಳಿ. ಆಮೇಲೆ ಟೀಚರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಏನಾದ್ರೂ ನನಗೆ ಯಕ್ಷಗಾನ ಇದೆ ಅಂದ್ರೆ ಏನಾದ್ರೂ ಸ್ವಲ್ಪ ಹೊತ್ತು 5 ನಿಮಿಷದ ಮುಂಚೆ ಆದ್ರೂ ಬಿಡ್ತಾರೆ, ಹೋಮ್ವರ್ಕ್ ಮಾಡ್ಬೇಕಲ್ಲ. ಸೊ ಈಗ ನೀನು ಬಣ್ಣ ಹಚ್ಚಿ ಯಕ್ಷಗಾನ ಮಾಡೋದು ನಿಮ್ಮ ಫ್ರೆಂಡ್ಸಿಗೊಂಥರ ಪ್ರೇರಣೆ ಆಗ್ಬೋದಲ್ವ? ಅವರು ಒಂಥರ ಇಂಟ್ರೆಸ್ಟ್ ಯಕ್ಷಗಾನ ಕಡೆ, ಕೆಲವೊಂದು ಇಂಟ್ರೆಸ್ಟ್ ಇದ್ದವರು ಬರುವಂಥದ್ದು ನಿನ್ನ ನೋಡಿ ಒಂದು ಪ್ರೇರಿತರಾಗಿ ಯಕ್ಷಗಾನಕ್ಕೆ ಮುಂದೆ ಬರುವಂಥ ಚಾನ್ಸಸ್ಗಳಿದೆ. ಯಾಕಂದರೆ ಮಕ್ಕಳು ಹೀಗೆ ಒಬ್ರು ನೋಡಿ ಕಲ್ತ್ರೆ ಯಕ್ಷಗಾನ ಇನ್ನೂ ಕೊಡುಗೆ ಜಾಸ್ತಿ ಆಗುತ್ತೆ. ಇನ್ನೂ ಒಂದು ಚಿಕ್ಕ ಮಕ್ಕಳು ಯಕ್ಷಗಾನ ಬರ್ತಾ ಹೋದಂಗೆ ಯಕ್ಷಗಾನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತದಂತ ಒಂದು ಖುಷಿ ಆಗುವಂಥ ವಿಷಯ. ಆ್ಯಕ್ಚುಲಿ ಯಕ್ಷಗಾನ ಅಂದ ತಕ್ಷಣ ಅದು ವೇಷಭೂಷಣಗಳಿರ್ಬೋದು, ಕಿರೀಟ ಎಲ್ಲ ಒಂಥರ ಭಾರ ಆಗುತ್ತೆ. ನೀನು ನೋಡ್ರಿ ಸಣ್ಣಕ್ಕಿದೆಯಾ, ಹೇಗೆ ಅದು ಮ್ಯಾನೇಜ್ ಮಾಡ್ತೀಯಾ? ಹೆಂಗೆ ತ್ರಾಸಾಗಲ್ವಾ ಯಕ್ಷಗಾನ ಕುಣಿಯುವಾಗ? ಇಲ್ಲ, ಒಂದ್ಸತಿ ಟೈಟ್ ಆಗ್ತದೆ, ಆಮೇಲೆ ಸ್ಟೇಜ್ ಮೇಲೆ ಹೋದ್ಮೇಲೆ ಕುಣಿತೀವಲ್ಲ, ಕುಣಿದಕ್ಕೆ ಲೂಸ್ ಆಗ್ತದೆ ಅದು. ಸೊ ಅವಾಗ ನಿಂಗೆ ಆ ಕುಣಿತದಲ್ಲಿ ಆ ಯಕ್ಷಗಾನದಲ್ಲಿ ಇದ್ದಾಗ ನಿಂಗೆ ಮೋಸ್ಟ್ಲಿ ಅದು ಯಾವ್ದು ಇದು ಅನ್ಸಲ್ಲ, ಭಾರ ಏನು ಅನ್ಸಲ್ಲ. ಸೊ ಯಕ್ಷಗಾನ ಆರಾಮಾಗಿ ಮಾಡ್ತೀವಿ, ಏನು ಸಮಸ್ಯೆ ಆಗಲ್ಲ. ಈಗ ನೀನು ನೋಡಿದ್ರೆ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಹುಡುಗಿ. ಸೊ ಯಕ್ಷಗಾನ ಒಂದು ಪಾರ್ಟ್ ಅಂತ ಹೋದಾಗ ಜನಗಳು ಎಲ್ಲ ಸೇರಿರ್ತಾರೆ, ಆ ವೇಷಭೂಷ ಹಾಕ್ಕೊಂಡು ಜನಗಳ ಮುಂದೆ ಡ್ಯಾನ್ಸ್ ಯಕ್ಷಗಾನ ಮಾಡೋದು ಸ್ವಲ್ಪ ನಿನಗೆ ಹೆಂಗೆ ಅನಿಸ್ತದೆ? ಹೆದರಿಕೆ ಅನಿಸ್ತಿತ್ತು ಅಥವಾ ಮುಜುಗರ ಅನಿಸ್ತೈತೆ, ಹೇಗೆ ಅನಿಸ್ತಿತ್ತು? ಏನು ಅಂದ್ರೆ ನನಗೆ ಫಸ್ಟ್ ಟೈಮ್ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಭಯ ಆಯ್ತು ಹೋಗ್ಬೇಕು ಹೋದ್ರೆ. ಜನಗಳು ನೋಡಿದಾಗ ಸ್ವಲ್ಪ ಭಯ ಆಗತ್ತೆ ಅನ್ಸುತ್ತಲ್ಲ. ಆಮೇಲೆ ಸ್ವಲ್ಪ ಹೋಗ್ತಾ ಆಮೇಲೆ ಭಯ ಎಲ್ಲ ಹೋಗ್ತು. ಆಮೇಲೆ ಚೆನ್ನಾಗಿ ಖುಷಿ ಅನಿಸ್ತು, ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ರ, ಹಾಗಾಗಿ ಸ್ವಲ್ಪ ಖುಷಿ ಆಗ್ತಿತ್ತು. ಸೊ ಈಗ ಜನಗಳು ನಿನಗೆ ಒಳ್ಳೆ ರೀತಿ ನಿನ್ನ ಸಪೋರ್ಟ್ ಮಾಡ್ತಿದಾರಲ್ವಾ? ನೀನು ಯಕ್ಷಗಾನ ಪಾಠ ಮಾಡಿ ನೋಡೋದಕ್ಕೂ ಕೊಂದ್ರೆ ಖುಷಿ ಪಟ್ಟು ಎಲ್ಲರೂ ಬರ್ತಿದ್ದಾರೆ. ಇನ್ನು ಯಕ್ಷಗಾನ ಕಲ್ತಿದ್ ನೋಡಿ ಅಥವಾ ಕಲಿತಿರೋ ಪ್ರೋಗ್ರಾಮ್ಗಳು ಕೊಡ್ತಿರೋ ನೋಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ತಾನು ಯಕ್ಷಗಾನ ಬರಬೇಕು ಆ ರೀತಿ ಡಿಸ್ಕಷನ್ ಮಾಡ್ತೀರಾ ಸ್ಕೂಲಲ್ಲಿ? ಮಾಡ್ತೀವಿ. ಅವರಿಗೂ ನಿನ್ನ ಕಲಿಕೆ ನೋಡಿ ಅವರಿಗೂ ಇಂಟ್ರೆಸ್ಟ್ ಬರ್ತಾ ಹೋಗ್ತಾನಲ್ಲ, ಅವರು ಬರ್ತೀವಿ ಯಕ್ಷಗಾನ ಕಲಿಬೇಕು ಅಂತ ಒಂದು ಹುಮ್ಮಸ್ಸು ಅವರಿಗೂ ಬರ್ತಾ ಹೋಗತ್ತಲ್ಲ. ಮಾಡ್ತಾರೆ ನಿನ್ನ ಹತ್ರ? ಮಾಡ್ತಾರೆ. ಹೇಗೆ ಕಷ್ಟ ಆಗತ್ತೋ ಹೇಗೆ ಏನಾದ್ರ ಬಗ್ಗೆ ಎಲ್ಲ? ಏನಾದ್ರೂ ವಜ್ಜೆ ಆಗ್ತದ, ಇಲ್ಲ ಭಾರ ಆಗ್ತದ, ಇಲ್ಲ ಏನು ಸಮಸ್ಯೆ ಆಗಲ್ವಾ, ಇಲ್ಲ
ಏನಾದರೂ ಮೇಕಪ್ ಹಚ್ಚಬೇಕಾದ್ರೆ ಕಷ್ಟ ಆಗ್ತದ ಇಲ್ಲ ಒರೆಸ್ಬೇಕಾದ್ರೆ ಏನು ಮಾಡಬೇಕು? ಅದ್ರ ಬಗ್ಗೆ ಎಲ್ಲ ಸ್ಕೂಲ್ ಮಕ್ಕಳು ಡಿಸ್ಕಷನ್ ಮಾಡ್ತೀರಾ? ನಿನ್ಗೇನು ಮೇಕಪ್ ಮಾಡ್ಕೊಂಡು ಹೇಳ್ಕೊಟ್ಟಿದ್ರ ಅಥವಾ ಬೇರೆ ನಿಂಗೆ ಮೇಕಪ್ ಮಾಡ್ತಾರ? ಬೇರೆನೇ ಮಾಡ್ತೀನಿ. ಇನ್ನು ಮೇಕಪ್ ಮಾಡೋದೇನು ಹೇಳ್ಕೊಟ್ಟಿಲ್ಲ? ಇಲ್ಲ. ಸೊ ನೀನು ಬರೀ ಯಕ್ಷಗಾನ ಕಲಿತು ಪಾಠ ಮಾಡೋದಷ್ಟೇ ಈಗ ಸದ್ಯದೆಲ್ಲ ರೂಢಿ ಮಾಡ್ಕೊತಿದ್ಯಲ್ಲ? ಈಗ ಕಲಿತಿದ್ದೀಯಾ, ನಿನಗೆ ಈಗ ಚಿಕ್ಕ ಏಜ್, ನಿನಗೆ ಒಬ್ಬರಿಂದ ಹೋಗಿ ಬರೋದ್ರ ಕಷ್ಟ ಆಗುತ್ತೆ. ನಿನಗೆ ಯಕ್ಷಗಾನ ಕಲೀಲಿಕ್ಕೆ ಇರ್ಬೋದು, ಹೋಗಿ ಬರೋದು ಯಾರು ಸಪೋರ್ಟ್ ಮಾಡ್ತಾರೆ? ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ, ಊರವರು ಸಪೋರ್ಟ್ ಮಾಡ್ತಾರೆ. ಸೊ ಯಕ್ಷಗಾನ ಎಲ್ಲಿ ಕಲಿತಿದ್ದೀಯಾ ನೀನೀಗ? ನಾನೀಗ ಬೇಡ್ಕಣಿಯಲ್ಲಿ ಹನುಮಂತ ದೇವಸ್ಥಾನದಲ್ಲಿ. ಹನುಮಂತ ದೇವಸ್ಥಾನದಲ್ಲಿ ಕಲಿಸ್ತಿದ್ಯಾ? ಅಲ್ಲಿ ಯಾರ್ಯಾರೆಲ್ಲ ಬಂದು ಕಲಿಸ್ತಾ ಇದ್ದಾರೆ ನಿಂಗೆ ಯಕ್ಷಗಾನ? ನನಗೆ ಕೃಷ್ಣ ಮರಾಠಿ ಕಲ್ವಿ ಅವ್ರು ಬರ್ತಾರೆ, ಅವ್ರಿಲ್ಲ ಅಂದ್ರೆ ಯಂಕು ಭಾಗವತರು ಬರ್ತಾರೆ, ಆಮೇಲೆ ಲಕ್ಷ್ಮಣ ನಾಯ್ಕರು ಕಲಿಸ್ತಾರೆ. ಅಂದ್ರೆ ಏನಾದ್ರೂ ನಮ್ಗೆ ಹೆಜ್ಜೆ ಗೊತ್ತಾಗ್ಲ ಅಂದ್ರೆ ಅವ್ರು ಕೊಂಡು ತೋರಿಸ್ತಾರೆ. ಓಕೆ ಓಕೆ. ಎಷ್ಟು ಜನ ಹುಡುಗರಿದ್ದಾರೆ ಅಲ್ಲಿ ಈಗ? ಈಗ ವೇಷದಲ್ಲಿ 11 ಜನ ಇದ್ದಾರೆ, ಮತ್ತೆ ಬಾಕಿ ಸುಮಾರು 4 ಜನ ಇದ್ದಾರೆ, 4-5 ಜನ ಇದ್ದಾರೆ. ಸೊ ಎಲ್ಲರಿಗೂ ಯಾವ ದಿವಸ ಕ್ಲಾಸ್ಗಳು ನಡೀತದೆ ಅಲ್ಲಿ? ನಮ್ಗೆ ಭಾನುವಾರ ಕ್ಲಾಸ್ ನಡೀತದೆ. ಭಾನುವಾರ ಆಗ್ಲಿಲ್ಲ ಅಂದ್ರೆ ಶನಿವಾರ ಇರ್ತಾರೆ. ಶನಿವಾರ ಭಾನುವಾರ ಇರ್ತದೆ. ಈಗ ನೀ ಕೆಲವೊಂದು ಕಡೆ ಪ್ರೋಗ್ರಾಮ್ಗಳು ಕೊಡೋಕೆ ಹೋಗ್ತೀಯ ಅಲ್ವಾ? ಸೊ ಈಗ ಹೆಂಗೆ ಮ್ಯಾನೇಜ್ ಮಾಡ್ತೀಯ? ಸ್ಕೂಲ್ಗಳಿಗೆ ಹೆಂಗೆ ರಜೆ ತಗೊಂಡು ಕೊಡ್ತಾರ? ರಜೆ ಅಂದ್ರೆ ಹಾಗೆ ರಜೆ ಅಷ್ಟು ರಜೆ ಹಾಕಕ್ ಬಿಡಲ್ಲ. ಅಂದ್ರೆ ರಾತ್ರಿ ಇರೋದ್ರಿಂದ ನಿಂಗೆ ನಿದ್ರೆಗಳದ್ದೇನು ಸಮಸ್ಯೆ ಆಗಲ್ವಾ? ಯಾಕಂದ್ರೆ ಮತ್ತೆ 3 ದಿವಸ ಕ್ಲಾಸಿಗೆ ಬರಬೇಕು, ಏನ್ ಸಮಸ್ಯೆ ಆಗಲ್ಲ. ರಾತ್ರಿ ಹೋಗಿ ಯಕ್ಷಗಾನ ಮಾಡಿ ಬರ್ತೀಯ. ಆಲ್ರೆಡಿ ಸ್ಟಾರ್ಟ್ ಮಾಡಿದೀಯಾ. ಈಗ ನಿನಗೆ ಪ್ರಶಸ್ತಿಗಳೇನು ಬಂದಿರಲ್ಲ ಚಿಕ್ಕ ಏಜು, ಯಾವುದು ಬಹುಮಾನಗಳು ಹಿಂಗೇನಾದ್ರು ಅಥವಾ ಸನ್ಮಾನ ರೂಪದಲ್ಲಿ ಏನಾದ್ರು ಕೊಟ್ಟಿದ್ದಾರಾ? ಬಹುಮಾನ ನನ್ಗೆ ಕೊಟ್ಟಿದ್ದಾರೆ. ಸನ್ಮಾನ ಮಾಡಿಲ್ಲ, ಬಹುಮಾನ ಕೊಟ್ಟಿದ್ದಾರೆ. ಎಲ್ಲ ಊರಲ್ಲಿ ಹಾಗೆ ಸುಮಾರು ಕಡೆ ಕೊಟ್ಟಿದ್ದಾರೆ. ಅಂದ್ರೆ ಮಾವಿನ ಗದ್ದೆ ಅಲ್ಲೆಲ್ಲ ಬಸವನ ಬೈಲು ಇಲ್ಲೆಲ್ಲ ಅಲ್ಲೆಲ್ಲ ಹೋದಾಗ ನಿನಗೆ ಗೌರವಧನ ಅಂತ ಏನು ಕೊಡ್ಬೇಕು ಕೊಟ್ಟಿದ್ದಾರಲ್ವಾ? ಸೊ ಈಗ ಒಂದು ಯಕ್ಷಗಾನ ಈಗಿಂದನೇ ಒಂದು ಇನ್ಕಮ್ ಅಂತಲ್ಲ, ನಿನ್ನ ಒಂದು ಕಲೆಗೆ ಗುರುತಿಸಿ ನಿನಗೊಂದು ಪ್ರೋತ್ಸಾಹಧನ ಅಂತ ಸಿಗ್ತಾ ಇದೆ ಅಲ್ವಾ? ಸೊ ಅದರಿಂದ ನೀನು ಯಕ್ಷಗಾನದಿಂದ ಮುಂದೆ ನಿನಗೊಂದು ಒಳ್ಳೆ ಭವಿಷ್ಯ ಸಿಗ್ಬೋದು ಅಂತ ಅನ್ಸುತ್ತೆ ನಿನಗೆ? ಮುಂದೆ ಇದೇ ರೀತಿ ಕಲಿತಾ ಇದ್ರೆ ಒಳ್ಳೆ ಭವಿಷ್ಯ ಸಿಗ್ಬೋದು ಅನ್ಸುತ್ತಾ? ನೀನು ಒಂದು ಯಕ್ಷಗಾನ ಪಾದಾರ್ಪಣೆ ಮಾಡಿದ್ಯಾ, ಯಕ್ಷಗಾನದಲ್ಲಿ ಬೆಳೀತಾ ಇದೆಯಾ. ಈಗ ಮುಂದೆ ಮಕ್ಕಳು ಯಕ್ಷಗಾನ ಬರ್ಬೇಕು ಅಂತಿದ್ದಾಗ ಒಂದು ಸ್ವಲ್ಪ ಭಯ ಇರ್ತದೆ. ಹೇಳ್ದಂಗೆ ನೀನು ಕ್ಲಾಸ್ ಮಕ್ಕಳು ಡಿಸ್ಕಸ್ ಮಾಡ್ತಾ ಗೊತ್ತಾಗುತ್ತೆ, ಒಂದು ಬಾರ ಆಗತ್ತಾ ಅಥವಾ ಟೈಮ್ ಎಷ್ಟು ಹೊತ್ತಾಗುತ್ತೆ ಹಾಗೆಲ್ಲ ಕೇಳ್ತಾರೆ. ಸೊ ನೀ ಎಲ್ಲರಿಗೂ ಈ ಮೂಲಕ ತಿಳಿಸೋದೇನು? ಇದು ಯಕ್ಷಗಾನ ಅನ್ನೋದು ಸುಲಭನೇ. ಯಾರ್ಯಾರು ಮನ್ಸಿಟ್ಟು ಬರ್ತಾರೋ ಅವರಿಗೆಲ್ಲ ಇದು ಸುಲಭನೇ. ಕೋರ್ಸ್ ಮಾಡಿದ್ರೆ ಅವರಿಗೆ ಅಷ್ಟೇನು ಗೊತ್ತಾಗಲ್ಲ. ತಮ್ಗೆ ಮನ್ಸಿಟ್ಟು ಬಂದ್ರೆ ಅವರಿಗೆಲ್ಲ ಇಂಟ್ರೆಸ್ಟ್ ಬರ್ತೈತಿ. ಹಾಗಾಗಿ ಹೇಳೋದೇನಂದ್ರೆ ಈಗ ಎಲ್ಲ ಮಕ್ಕಳು ಯಕ್ಷಗಾನ ಕಲೀರಿ. ಚಿಕ್ಕ ಚಿಕ್ಕ ಹುಡುಗರು ಬರ್ತಿದ್ದಾರೆ ನಮ್ಮ ಕ್ಲಾಸಿಗೆ, ನೀವು ಕಲಿಬೋದು. ಮನ್ಸಿಟ್ಟು ಬನ್ನಿ ಕ್ಲಾಸಿಗೆ. ವೀಕ್ಷಕರೇ, ಯಕ್ಷಗಾನ ಅನ್ನೋದೊಂದು ದೊಡ್ಡ ಕಲೆ. ಅದರಲ್ಲಿ ಹಲವಾರು ದಿಗ್ಗಜ ಕಲಾವಿದರು ಯಕ್ಷಗಾನ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ ಹಲವಾರು ಯಕ್ಷಗಾನ ಕಲಾವಿದರು ಸಹಿತ ಯಕ್ಷಗಾನ ಗುರುಗಳಾಗಿ ಕಲಿಸ್ತಾ ಇರುವಂಥ ನಾವು ನೋಡಿರ್ತೀವಿ. ಹಾಗೆಯೇ ಒಂದು ಚಿಕ್ಕ ಮಕ್ಕಳು ಯಕ್ಷಗಾನದಲ್ಲಿ ಬರ್ತಾ ಇರೋದು ನಿಜವಾಗ್ಲೂ ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕ ಮಕ್ಕಳು ಈಗ ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಕೊಟ್ಟಂಗೆ ನಾಳೆ ದಿವಸ ಅವ್ರು ಬೆಳೆದಿದ್ದಂಗೆ ಇನ್ನೂ ಯಕ್ಷಗಾನದಲ್ಲಿ ಅವರಿಗೆ ಒಲವು ಮೂಡ್ತಾ ಹೋಗ್ತದೆ. ಅದೇ ರೀತಿ ಯಕ್ಷಗಾನದ ಇನ್ನೂ ಎತ್ತರಕ್ಕೆ ಬೆಳೆಸ್ತಾ ಹೋಗ್ತಾರೆ. ಈಗ ನೀವು ಒಂದು ಯಕ್ಷಗಾನದಲ್ಲಿ ಒಂದು ಸಣ್ಣ ದಾಪುಗಾಲು ಇಡ್ತಿದ್ಯಾ, ಒಂದು ಈಗ ತಾನೇ ಯಕ್ಷಗಾನ ಇದು ಮಾಡ್ತಿದ್ದೆ. ಇನ್ನು ಮುಂದಿನ ದಿನಗಳಲ್ಲಿ ನಿನಗೆ ಹೆಚ್ಚು ಪ್ರೋಗ್ರಾಮ್ಗಳು ಸಿಗಲಿ, ಇನ್ನು ದೊಡ್ಡ ಆಮೇಲೆ ಒಳ್ಳೆ ಪ್ರೋಗ್ರಾಮ್ಗಳು ಕೊಟ್ಟು ಇನ್ನೂ ಹೆಸರು ಮಾಡುವಂಥ ಮಾಡಲಿ. ಜೊತೆಗೆ ನೀನು ಒಂದು ಹೆಸರು ಮಾಡಿದಾಗ ಇನ್ನೂ ನಿನಗೊಂದು ಮುಂದಿನ ದಿನಗಳು ಇನ್ನೂ ನಿಮ್ಮನ್ನು ಸಂದರ್ಶನ ಮಾಡುವಂಥ ಅವಕಾಶ ನಮಗೆ ಸಿಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನನ್ನ ಈ ಬಾಲ್ಯದ ಯಕ್ಷಗಾನ ಮಾಡುವುದನ್ನು ಗುರುತಿಸಿ ಸಂದರ್ಶನ ಮಾಡಿದ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು. ನಮಸ್ಕಾರ.